ನಿಮಗೆ ಭಾರತೀಯ ಜನತಾ ಪಾರ್ಟಿಯವರಿಗೆ ದಮ್ ಇದ್ರೆ, ತಾಕತ್ತಿದ್ರೆ, ಮೂಡಾದಲ್ಲಿ ಸುಮಾರು 265 ಎಕರೆ ಡಿನೋಟಿಫೈ ಮಾಡಿದ್ದಾರೆ. ಎಲ್ಲ ಶಾಸಕರುಗಳು, ಬಹಳಷ್ಟು ಜನ ಶಾಸಕರುಗಳು ಅಲ್ಲಿ ಕಾಂಪಿಟೇಷನ್, ಮೂಡನ್ ಮೆಂಬರ್ ಆಗೋದಕ್ಕೆ MLAಗಳು MLCಗಳಿಗೆ ಕಾಂಪಿಟೇಷನ್ ಅಂತ ನಾನು ನನ್ನ ಮೈಸೂರಲ್ಲಿ ಜನ ಹೇಳ್ತಾ ಇದ್ದೆ. ಯಾಕಂದ್ರೆ ಇಲ್ಲಿ ಹೇಗಾದರೂ ಮಾಡಿ ಲ್ಯಾಂಡ್ ಗ್ರ್ಯಾಬ್ ಮಾಡಲಿಕ್ಕೆ ಸಾಧ್ಯತೆ ಇದೆ ಅಂತೇಳಿ ನಾನು ಇಷ್ಟೇ ಹೇಳ್ತೇನೆ. ಪ್ರಾಸಿಕ್ಯೂಟ್ ಮಾಡಬೇಕಾಗಿರುವಂಥದ್ದು ಸಿದ್ದರಾಮಯ್ಯನವರು ಅಲ್ಲ, ಅವ್ರ ಮೇಲೆ ಅಲ್ಲ. ಪ್ರಾಸಿಕ್ಯೂಟ್ ಮಾಡಿರುವಂಥದ್ದು ಕಾನೂನು ಬಾಹಿರವಾಗಿ ಯಾರ್ಯಾರು MLAಗಳು MLCಗಳು ಇನ್ನಿತರರು ಅಲ್ಲಿ ಕಾನೂನು ಬಾಹಿರವಾಗಿ ಸೈಟ್ಗಳನ್ನು ತೆಗೆದುಕೊಂಡಿದ್ದಾರೆ, ಡಿನೋಟಿಫೈ ಲ್ಯಾಂಡ್ಗಳನ್ನು ಮಾಡಿಸಿಕೊಂಡಿದ್ದಾರೆ. ಅದಕ್ಕೆ ಸಹಕಾರ ಕೊಟ್ಟಿರುವಂತಹ ಅಧಿಕಾರಿಗಳ ಮೇಲೆ ಮಾಡಬೇಕೇ ಹೊರತು ಯಾವುದೇ ರೋಲ್ ಇಲ್ಲದೆ ಇರ್ತಕ್ಕಂಥ ಪಾಪ ಸಿದ್ದರಾಮಯ್ಯನವರ ಮೇಲೆ ಗವರ್ನರ್ ಆಫೀಸನ್ನ ಬಳಸಿಕೊಂಡು ಬಿಜೆಪಿ JDS ಮತ್ತು ಅಬ್ರಾಹಂ ಅವ್ರನ್ನ ಹೆಸರು ಬಳಸ್ಕೊಂಡು ಇವತ್ತೇನು ಹೊರಟಿದ್ದೀರಿ, ಇದು ಶೋಭೆ ತರೋದಿಲ್ಲ. ಈ ದೇಶದಲ್ಲಿ ಜನ ಅರ್ಥ ಮಾಡ್ಕೊಳ್ತಾರೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ತೊಂದರೆ ಕೊಡ್ತೀರಿ, ಅಲ್ಲಿ ಡೆಲ್ಲಿನಲ್ಲಿ ಕೇಜ್ರಿವಾಲ್ ಅವರಿಗೆ ತೊಂದರೆ ಕೊಡ್ತೀರಿ, ಅಲ್ಲಿ ಮಹಾರಾಷ್ಟ್ರದಲ್ಲಿ ಶರದ್ ಪವಾರ್ಗೆ ತೊಂದರೆ ಕೊಡ್ತೀರಿ, ಅಲ್ಲಿ ವೆಸ್ಟ್ ಬೆಂಗಾಲಲ್ಲಿ ಮಮತಾ ಬ್ಯಾನರ್ಜಿ ಅವರಿಗೆ ತೊಂದರೆ ಕೊಡ್ತೀರಿ. ಅಷ್ಟೇ ಅಲ್ಲ, ಪಾರ್ಲಿಮೆಂಟಿನ ಅಧಿಕೃತ ವಿರೋಧ ಪಕ್ಷದ ನಾಯಕರಾಗಿರುವಂತ ರಾಹುಲ್ ಗಾಂಧಿ ಅವರಿಗೆ ಇಡಿ ಬೆದರಿಕೆ ಕೊಡುವಂತಹ ಸ್ಥಿತಿಗೆ ನಿಮ್ಮ ಸರ್ಕಾರ ಹೋಗಿದೆ. ನಾನು ಇಷ್ಟೇ ಹೇಳ್ತೇನೆ, ಮೋದಿಯವರ ಸರ್ಕಾರ ಇರ್ಬೋದು, ಈ ರಾಜ್ಯದಲ್ಲಿರುವಂತಹ ಬಿಜೆಪಿ ಪಕ್ಷ ಇರ್ಬೋದು, ನಿಮಗೆ ಬುದ್ಧಿ ಕಲಿಸುವಂತಹ ದಿನಗಳು, ಜನ ಬುದ್ಧಿ ಕಲಿಸುವಂತಹ ದಿನಗಳು ದೂರ ಇಲ್ಲ. ಹಾಗಾಗಿ ಈ ನಿಮ್ಮ ಅಲಿಗೇಷನ್ ಏನಿದೆ ವಿಡ್ರಾ ಮಾಡಬೇಕು. ರಾಜ್ಯದ ಜನತೆಯ ಅನ್ಕಂಡೀಷನಲ್ ಆಗಿ ಅಲಿಗೇಷನ್ ಮಾಡಿರ್ತಕ್ಕಂಥ ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಮತ್ತು JDSನವರು ಅನ್ಕಂಡೀಷನಲ್ ಆಗಿ ರಾಜ್ಯದ ಜನತೆಯ ಕ್ಷಮೆಯನ್ನು ಯಾಚಿಸಬೇಕು ಅಂತೇಳಿ ಆಗ್ರಹಪೂರ್ವಕವಾಗಿ ಆಗ್ರಹಿಸ್ತೇನೆ.